ಹೇಳ್ತಾ ಇದ್ದೀರಿ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಬರ್ತಾ ಇದೆ, ಬಂದ್ಮೇಲೆ ಮಾತಾಡೋಣ. ನೋಡೋಣ, ನೀವು ಯಾರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಏನಾದರೂ ಸರಿಪಡಿಸುವಂತ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ. ಮಳೆ ಬರಬೇಕು, ಜಾಸ್ತಿ ಬರಬೇಕು ಅನ್ನೋನು. ಜಾಸ್ತಿ ಬಂದಾಗ ಏನೇನು ತಪ್ಪುಗಳಾಗಿದೆ ಆ ತಪ್ಪನ್ನೆಲ್ಲ ನಾವು ತಿದ್ದಂಥವ್ರು. ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ CM ಮೀಟಿಂಗ್ ಮಾಡಿಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದ್ದೀವಿ. ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ 2,000 ಕೋಟಿಲಿ ಇಡೀ ಬೆಂಗಳೂರು ಸ್ಟಾಮ್ ವಾಟರ್ ಡ್ರೈನ್ ಎಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ. ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ. ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ನಾಳೆ ಟೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ, ವರ್ಕೌಟ್ ಮಾಡಿ ಅಂತ. ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ. ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ. ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ. ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಇಬ್ಬರು ತೀರ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡ್ತೀವಿ. ಬೆಂಗಳೂರು ನಗರನೂ ಮಾಡ್ತೀನಿ, ಹೊರಗಡೆನೂ ಕೆಲವು ಎಕ್ಸ್ಟೆಂಡ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ಅವರೆಲ್ಲ ಅಂಡರ್ಗ್ರೌಂಡ್ 1 ಲೆವೆಲ್ 2 ಲೆವೆಲ್ ಪಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ. ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ. ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತೇವೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ರೋಡ್ ಆಗ್ತೀವಿ ಅನ್ನೋ ಒಂದು ಪ್ರೊಟೆಕ್ಷನ್ ಇರ್ತದೆ. ಯಾರು ಒಳಗಡೆ ಬರಲ್ಲ. 50 ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ತೆಗೆಯಕ್ಕೆ, ಇದನ್ನ ಕಸ ತೆಗೆಯಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಜನ ಓಡಾಟಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ. ಸರ್, ಈಗ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ರಣ್ಯರ್ ಅವರ ಕೇಸ್ ಲಿಂಕ್ ಆಗ್ತಿದೆ ಸರ್. ಬಿಜೆಪಿಯವರು ನೇರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲ ಸ್ಲಮ್ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡ್ತಾರೆ, ಅದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ ಇದು 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಆನೆಸ್ಟ್ ಮ್ಯಾನ್. ಅವ್ರೇನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿ. ಆರಾಮಾಗಿದ್ದಾರೆ ಸರ್. ಫಸ್ಟ್ ಕ್ಲಾಸ್ ಆಗಿದ್ದಾರೆ.